ಹೇ ಮಗ, ಏನೋ ಕೆಲ್ಸ ಇಟ್ಕೊಂಡು ಹೊರಗೆ ಬರ್ತಿದ್ಯಾ? ನಿನಗೆ ಬರೋ ಕೇಳಿದ್ನಲ್ಲ, ಇನ್ನೆಲ್ಲ ನನಗೆ ಕೆಲಸ ಹೋಯ್ತು. ಪಾ ಸೇಮ್ ಪಿಂಚ್. ಹೌದು, ಕೈಲೇನು ಹೊಸ ಫೋನು? ಏನಿಲ್ಲ, ಯಾರೋ ಬಿಟ್ಟೋಗಿದ್ದಾರೆ, ಹೋಗ್ತಾ ಕೊಟ್ಬಿಟ್ಟು ಹೋಗ್ಬಿಡೋಣ. ನೀನು ಅಷ್ಟು ಒಳ್ಳೆಯವನಲ್ವಲ್ಲ. ಫೋನಲ್ಲಿ ಹುಡುಗಿ ಮಾತಾಡದ್ಲಾ? ಹುಡುಗಿ ಚೆನ್ನಾಗಿದ್ರೆ ಫೋನ್ ಒಳಗೆ ಕೊಟ್ಬಿಡೋಣ. ಹುಡುಗಿ ಚೆನ್ನಾಗಿಲ್ಲ ಅಂದ್ರೆ ಅಂಗಡಿಲಿಟ್ಟು ಎಣ್ಣೆ ಹೊಡಿಯೋಣ. ಅಥವಾ ಇಲ್ಲ ಕಣೆ, ಸ್ವಿಚ್ ಆಫ್ ಅಂತಾನೆ ಅದ್ ಬರ್ತಿದೆ. ಹೇಗೆ ಸ್ವಿಚ್ ಆಫ್ ಆಗುತ್ತೆ? ಅವನೇ ಮಾಡಿರ್ಬೋದು. ಅವ್ನ್ ಮಾತಾಡೋದ್ ನೋಡಿದ್ರೆ ಹಾಗೆ ಅಂತ ಅನ್ನಿಸ್ಲಿಲ್ಲ. ಹೇಳಿದ್ರೆ ಕೇಳ್ತೀಯ ನೀನು? ಸರಿ ಬಾ. ಮಗ ಏಯ್ ನಿಲ್ಸು ನಿಲ್ಸು, ಇಳಿರಿ, ಕೆಳಗಿಳಿರಿ. ಪೇಪರ್ ಇದೆಯಾ? ಬೆಳಗ್ಗೆ ಓದ್ಲಿಲ್ವಾ? ಇವತ್ತು ಯಾವ ದೊಡ್ಡ ನ್ಯೂಸ್ ಇಲ್ಲ ಸರ್. ಅದೇ ಪಕ್ಕದ ರೋಡಲ್ಲಿ ಕೊಲೆ ಹೆಡ್ಲೈನ್ ಬರ್ತಿದ್ರಲ್ಲ. ಹೌದು, ಅದು ಹೆಸರೇನೋ ತುಂಬಾ ಅದು ಏನೋ ಚೆನ್ನಾಗಿತ್ತು. ಇದು ಯಾವ- ಏಯ್ ನನ್ ಗಾಡಿ ಪೇಪರ್ ಕೇಳಿದ್ದು. ಓ, ಗಾಡಿ ಪೇಪರ್. ಯಾಕೆ ಹೆಲ್ಮೆಟ್ ಹಾಕಿಲ್ಲ? ಬೆಳಗ್ಗೆ ಹಾಕಿದ್ದೆ ಸರ್, ಎಲ್ಲ ಹಾಕ್ತೆ? ಹಳೆದಂತ ಬಿಸಾಕ್ಬಿಟ್ಟೆ. ಹಿಂಗೆಲ್ಲ ಮಾತಾಡಿ ಟೈಮ್ ವೇಸ್ಟ್ ಮಾಡ್ಬೇಡ. ಕಾಸು ತೆಗಿ, ಕಾಸು ಸರ್, ತೆಗಿ, ಕಾಸು ತೆಗಿ. ಸರ್, ಈ 100 ರೂಪಾಯಿಗೋಸ್ಕರನೇ ಅವ್ನ ಜೊತೆ ಬಂದಿದ್ದು, ನೀವು ಅದನ್ನು ಕಿತ್ಕೊಂಡ್ಬಿಟ್ರಲ್ಲ ಸರ್. ಒಂದು ರೆಸಿಪ್ಟ್ ಆದ್ರೂ ಹಾಕೊಡಿ ಸರ್. 500 ರೂಪಾಯಿಗೆ ರಸೀದಿ ಸಿಗಲ್ಲ, 100 ರೂಪಾಯಿಗೆ ರಸೀದಿನ? ಹಾ, ಹೊರಡು ಬೇಗ ಹೊರಡು. ಮುಂದಿನ ಸಿಗ್ಲಲ್ಲಿ ತಗ್ಲಾಕೊಂಡ್ರೆ ನನ್ನ ಹತ್ರ ಕಾಸಿಲ್ಲ ಸರ್. ಮುಂದಿನ ಸಿಗ್ನಲ್ ಅಲ್ಲಿ ಸಿಗಾಕೊಂಡ್ರೆ ಗುಬ್ಬಚ್ಚಿ ಅಂತ ಹೇಳು. ಹೊರಡು. ಬೇಗ ಹೊರಡು. ಹಾ, ಹೊರಡಿ. ಏ, ಆಟೋ ಆ ಕಡೆ ಸೈಡಿಗೆ ನಿಲ್ಸೋ. ಅಣ್ಣ, ಹಾ, ಸರಿ, ಹೋಗು. ಅದ್ ಹೇಗ್ ಮಿಸ್ ಮಾಡ್ಕೊಂಡೆ? 1000 ರೂಪಾಯಿ ದುಡ್ಡು ಕಟ್ಟು, ಇಲ್ಲಾಂದ್ರೆ ಕೋರ್ಟಿಗೆ ಬಂದ್ ಗಾಡಿ ತಗೋ. ಸರ್, ಅಷ್ಟೊಂದು ಅಮೌಂಟ್ ಇಲ್ಲ ಸರ್, ಪ್ಲೀಸ್ ಸರ್, ಅರ್ಥ ಮಾಡ್ಕೊಳ್ಳಿ ಸರ್. ಅಲ್ಲೇನೋ ಸಮಸ್ಯೆ? ಸರ್ ಹೆಲ್ಮೆಟ್ ಇಲ್ಲ ಸರ್, ಕೇಳಿದ್ರೆ ಗುಬ್ಬಚ್ಚಿ ಅಂತ ಇದಾರೆ ಸರ್. ಅದೇ ಹೇಳ್ತಿದಾರಲ್ಲ, ಕಳ್ಸಿ. ಆಯ್ತು ಸರ್, ನಡೀರೆ. ಇದಾದ್ಮೇಲೆ ಬರ್ತಾನೆ ಅನ್ಕೊಂಡಿದ್ಯಾ? ನಾನು ಹೋಗ್ತೀನಿ. ಏ ಇರು, ನಾನು ಬರ್ತೀನಿ. ಮಗ, ಇದೇ ಬಸ್ ಸ್ಟಾಪ್ ತಾನೇ? ಹೌದು ಮಗ. ಅಲ್ಲಿ ಹೋಗು. ಅಣ್ಣ, ಒಂದು ದಮ್ ಕೊಡಿ. ತಗೊಳ್ಳಿ. ಅದು ಪರ್ಪಲ್ ಚೂಡಿದಾರ್ ಹಾಕೊಂಡಿದ್ದು ಹುಡುಗಿನ ನೋಡಿದ್ರಾ? ಇದೇ ನನ್ ಕೆಲ್ಸನಾ? ನಿನ್ ಮುಖನೇ ಸರಿ ಇಲ್ಲಲ್ಲ, ಪೊಲೀಸ್ ಹಿಡಿತಾರೆ. ಮೊದ್ಲು ಹೊರಡು. ಅಯ್ಯಪ್ಪ, ನೀನ್ ಮೂತಿ ನೋಡ್ಕೊಂಡಿದ್ಯಾ? ಸೋಪ್ ಆಡಲ್ ಬರೋ ಒಳ್ಳೆ ಮಾಡಲ್ ತರ ಅವನು. ಇವನು ಕೋತಿ ಕಚ್ಚೂರೆಲ್ಲ ಕೋತ್ ನನ್ ಮಗ ಇದ್ದಾಗ ಅವನು. ಇವ್ ನಮ್ಮ ಮೂತಿ ಬಗ್ಗೆ ಮಾತಾಡ್ತಾವನೆ. ಎಲ್ಲರೂ ಮುಖ ನೋಡ್ಬಿಟ್ಟೆ ಹಿಡಿಯೋದು. ಏಯ್ ಬಾಯ್ಲೆ. ಸಾರ್ ಕರೀತಿದ್ದಾರೆ, ಹೋಗು ಇಡ್ತಾರೆ. ಅವ್ನಿಗೆ ಹೇಳಿದ್ ಕರೆಕ್ಟೇ ಅನ್ಸುತ್ತೆ. ಏನ್ರೋ ಇಲ್ಲಿ? ಏನಿಲ್ಲ ಸರ್, ಮಾವನ್ ಮಗಳು ಈ ಕಾಲೇಜಲ್ಲೇ ಓದೋದು. ಫ್ಯಾಮಿಲಿ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಮಾತಾಡಕ್ ಬಂದ್ವಿ ಸರ್. ತುಂಬಾ ಹೊತ್ತೆಲ್ಲ ಇಲ್ಲಿ ನಿಲ್ಬಾರ್ದು. ಹೊಡಿ. ಸಾರಿ ಸರ್, ಸಾರಿ. ಕಾರ್ ಬಂದು ಸುಮ್ಮನೆ ಸೀನ್ ಮಾಡ್ತಾವ್ರೆ. ಹುಡುಗರು ನೋಡಿದ್ರೆ ಆತರ ಅನ್ಸಲ್ಲ ಸರ್. ಏ ತಮ್ಮ, 1 ನಿಮಿಷ. ಜೊತೆಗಿದ್ದೇನೋ ಹಾಕೊಟ್ಟ ಅನ್ಸುತ್ತೆ. ಯಾರು ನಿಮ್ಮ ಮಾವನ್ ಮಗಳು? ತೋರ್ಸು. ಈಗ ಬಂದ್ಬಿಡ್ತಾಳೆ ಸರ್. ಬರ್ಲಿ, ನೋಡ್ಕೊಂಡು ಹೋಗ್ತಾನೆ. ಬರ್ಲಿ. ರಯ್ಯ. ಸರ್, ಆ ಬಸ್ಸಲ್ಲಿ ನಮ್ಮ ಮಾವನ್ ಮಗಳು ಹೋಗ್ತಿದ್ದಾಳೆ ಸರ್. ಸರ್, ಅಲ್ಲೇ ಇದ್ದಾಳೆ ಸರ್. ಬನ್ನಿ, ನಮ್ಮ ಜೊತೆನೇ ಹೋಗೋಣ, ಬನ್ನಿ. ಬಾ, ಕರ್ಕೊಂಡು ಹೋಗ್ತೀನಿ, ಬಾ. ಬಾರಯ್ಯ, ಕೂತ್ಕೋ. ಮಾವನ್ ಮಗಳು ಯಾರಂತ ನೋಡೋಣ. ಹೋಗ್ ಕರ್ಕೊಂಡು ಬಾ, ಹೋಗು. ಹೇಳಿರಿ ನೋಡೋಣ. ನೀ ಮೊದ್ಲು ಹೋಗು. ನೀನು ಹೋಗು. ಲೋ, ಇದು 51C ಕಣೋ. ಇಲ್ಲಿ ಬರೀ ಮುಂದ್ಕಿದ್ರೆ ಹೋಗ್ತಾ ಇರ್ತಾರೆ. ಇದ್ರಲ್ಲಿ ಹೆಂಗ ಹುಡುಗಿರ್ ನೋಡ್ಕೋದು? ಅಲ್ಲ, ಫ್ಯಾಮಿಲಿ ಬಾಯ್ಸ್ ರೋಡಲ್ಲಿ ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ವಲ್ಲ? ಏನ್ ಅನ್ಕೊಂಡಿದ್ದಾರೆ ಸರ್? ಪೊಲೀಸರ ಕಣ್ಗೆ ಕಾಣೋದಿಲ್ಲ, ತಪ್ಪಿಗೆ ಕಾಣುತ್ತೆ ಸರ್. ನಮ್ಮ ಮೇಲೆ ಸಂದೇಹ ಪಟ್ರಿ. ಬರ್ತಾರ ನೋಡಿ. ಬಾಮ್ಮ ಬೇಗ. ಕೇಳಿ ಸರ್. ಹೇಳಮ್ಮ. ಹಾ, ಈ ಹುಡುಗರು ನಿಂಗೆ ಗೊತ್ತೇನಮ್ಮ? ಅವಳು ನಿನ್ ಮಾವನ್ ಮಗಳ? ಎಷ್ಟ್ ಜನ ಮಾವನ್ ಮಕ್ಳಿದಾರ ನಿಮ್ಗೆ? ಹಿಡಿತಿರಲ್ಲ, ಹೇಳಕ್ ಹೇಳ್ಕೊಟ್ಟಿದ್ ಇವನೇ ಸರ್. ನೀನಾ ಹೇಳಿದ್ದು? ಕೈ ಮಾಡ್ಬೇಡಿ. ಇಟ್ರೆ ಏನೋ ಮಾಡ್ತೀಯಾ? ಸಾವಿನ ಮನೆಗೆ ಹೋಗಿ ಬರ್ತೀನಿ. ಮುಟ್ರೆ ನೀವು ಕೂಡ ಸ್ನಾನ ಮಾಡ್ಬೇಕು. ನಿಮ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ಸರ್. ಮುಟ್ಟಿ ಸುಮ್ನೆ ಇದ್ರಲ್ಲಿ ಹೊಡಿಲ್ಲ, ಇಲ್ಲಿ ಹೊಡಿಲ್ಲ, ಎಲ್ಲಿ ಹೊಡಿಲ್ಲ? ಸರ್, ಗೊತ್ತಿಲ್ಲದೆ ಮಾಡಿದೆ. ಸಾರಿ ಸರ್. ಏನ್ ಸಮಸ್ಯೆ? ಯಾಕೆ ಹೊಡಿತಾ ಇದಾರೆ? ಮಾವನ್ ಮಗಳು ಅಂತ ಸುಳ್ಳು ಹೇಳ್ತೀಯಾರ ಸರ್? ಅದಕ್ಕೆ ಯಾಕೆ ಹೊಡಿಬೇಕು? ಸ್ಟೇಟ್ಮೆಂಟ್ ತಗೊಂಡ್ ಕಳ್ಸ್ಬೇಕು ತಾನೆ? ಬೇರೆ ಯಾರ ಮಗಳಾದ್ರೂ ಪರವಾಗಿಲ್ಲ ಸರ್. ಸರ್ ಮಗಳನ್ನೇ ಕರ್ಕೊಂಡ್ ಬಂದಿಯಾರ ಸರ್. ಸರಿ ಸ್ಟೇಟ್ಮೆಂಟ್ ತಗೊಂಡ್ ಕಳ್ಸ್ಬಿಡಿ ಸರ್. ಪಾಪ ಹುಡುಗರು ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ತುಂಬಾ ಒಳ್ಳೆಯವ್ರು ಇರ್ಬೇಕು. ಇವ್ರನ್ನ ನೋಡಿ
ರಾಜಕೀಯ ವ್ಯಕ್ತಿಗಳು ಸಪೋರ್ಟ್ ಇಲ್ದಲೇನೆ ನಮ್ಮನ್ನೆಲ್ಲ ಫ್ರೀ ಆಗಿ ಬಿಟ್ಬಿಟ್ರು ಅಂದ್ರೆ ನಮ್ ಕುಟುಂಬದಲ್ಲಿ ಯಾರೋ ಮಾಡಿರೋ ಪುಣ್ಯ ಮಗ ಬಿಡೋ ಮಗ ಎಣ್ಣೆ ಹೊಡಿಯೋಣ. ಸಾಲಲ್ವಾ? ನಿನ್ನಿಂದ ಕೆಲಸ ಹೋಗಿ ಪೊಲೀಸ್ ಸ್ಟೇಷನ್ಗೆ ಬಂದು ವಧೆ ತಿಂದು ಅದಾದ್ಮೇಲೆ ವೈನ್ ಶಾಪ್ ಹೋಗಿ ಬೀರ್ ಬಟ್ಲನ್ನ ತಲೆ ಹೊಡೆದೋಗ್ಬೇಕು. ಅವಾಗ ನಿನ್ ಮನ್ಸಿಗೆ ಸಮಾಧಾನ ಅಲ್ವಾ? ನಾನು ಇರ್ಬೇಕಾದ್ರೆ ನಿಂಗೆ ಹೊಡ್ಸ್ಕೊಳಕ್ ಬಿಡ್ತೀನ? ನನಗೆ ಹೊಡಿತಕ್ಕೆ ನಿಂತೇನೆ ಅವ್ರಿಗೆ ಲಾಟಿ ಕೊಟ್ಟಿದ್ದು. ತಗೋ, ಇವತ್ತೊಂದಿನ ಆದ್ರೂ ನಾನು ಲಿವರ್ಗೆ ಲೀವ್ ಕೊಡ್ತೀನಿ, ನೀನು ಕುಡ್ಕೋ. 1 ನಿಮಿಷ. ಹಾ, ಕೋಪ ಬಂತಲ್ಲ? ಲೈಟಾಗಿ. ಸಾರಿ ಮಗ. ಬಾ ಬಾ ಬಾ, ಬೇಗ ಬಾ. ಎಣ್ಣೆ ಚೇಂಜ್ ಇಟ್ಟರೆ ನೀವೇ ಪೂರ್ತಿ ಇಟ್ಕೊಳ್ಳಿ. ಮುಖ ನೋಡ್ಬೇಕು. ಲೇ ಗೊತ್ತಿಲ್ಲ ರೇಗಿಸ್ತಾನಲ್ಲ, ಹೇಳ್ಬಿಟ್ಟೆ ಕಣ. ನಾನ್ ಸುಮ್ನೆ ಬಿಡು. ಪಕ್ಕದಲ್ಲೇ ಮನೆ ಇದೆ ಕಣ. ಬೇಡ ಏಯ್, ಕಣೋ ಪಾಪ, ಬಾರೋ ಬೇಡ ನೀನೆ, ಕಣೋ. ನನ್ನ ಬಾರೋ. ಮಾತನ್ ಕೇಳೋ. ಮುದ್ದು ಕಂದ, ಇದೇ ಮನೆ ಕಣೋ. ಬೇಡ ಕಣೋ, ಈಗಾಗ್ಲೇ ಕುಡಿದು ಬಿಟ್ಟಿದ್ಯಾ ಕಣೋ. ಅಯ್ಯೋ. ಯಾರು ನೀವು? ಹಲೋ, ನಿಮ್ಮನ್ನೇ ಕೇಳ್ತಾ ಇರೋದು. ಅಯ್ಯಯ್ಯಯ್ಯೋ, ಸರಿಯಾಗಿ ತಗ್ಲಾಕ್ಸ್ಬಿಡ್ತಿದ್ದ ಕಣೋ ನೀನು. ನಿಮ್ಗೇನ್ ಬೇಕು? ನಿಮ್ಮಿಂದ ಸ್ವಲ್ಪ ಹೊತ್ತು ಸಂತೋಷ ಕೊಡಕ್ಕಾಗತ್ತಾ? ನಿನ್ನೇನು ಇದೇ ಟೈಮಿಗೆ ಬಂದು ಜಗಳ ಮಾಡ್ದೆ, ಇವತ್ತು ನೀನ್ ಹಾಗೆ ಮಾಡ್ತಾ ಇದ್ದೆ ನೀನ್ ಕಣೋ. ಹೆಂಗ್ ರೇಗಿಸ್ರು ನೋಡ್ತೀನಿ ಕಣ. ನಿಮ್ಮಿಂದ ಸ್ವಲ್ಪ ಹೊತ್ತು ಸಂತೋಷ ಕೊಡಕ್ಕಾಗುತ್ತಾ? ಛೀ, ಆ, ಬನ್ನಿ. ಯಾಕೆ ಕೋಪ ಹೋಗಿದ್ಯಾ? ನೀವು ಏರಿಯಾ ಕೌನ್ಸಿಲರ್ ತಾನೇ? ಅದ್ರಲ್ಲೇನೆ ನಿನ್ಗೆ ಸಂದೇಹ? ಡೈಲಿ 9 ಗಂಟೆಗೆ ಒಬ್ಬ ಬಂದ್ಬಿಟ್ಟು ನಿನ್ ಕೈಲಿ ಸಂತೋಷ ಕೊಡಕ್ಕಾಗುತ್ತಾ ಅಂತ ಕೇಳ್ತಾ ಇರ್ತಾನೆ. ನಾಳೆ ಬಂದ್ರೆ ಸರಿ ಅನ್ಬಿಟ್ಟು ಒಳಗ್ ಕರ್ಕೋ, ನಾನ್ ನೋಡ್ಕೋತೀನಿ. ನೋಡ್ತೀನಿ. ಎಮ್.ಎಲ್.ಎ. ಆಗೋಕ್ ಹೋಗ್ತಿದ್ದೀನಿ, ಕೌನ್ಸಿಲರ್ ಅಂತ ಕೇಳ್ತಾನೆ. ಬೇಡ ಕಣೋ. ಹಾ, ತಗಿ, ಇವತ್ತವನ್ ಸಾವು ನನ್ನ ಕೈಲೇನೆ. ಲೇ ಹೇಳೋದನ್ ಕೇಳೋ, ಬೇಡ ಕಣೋ, ಹೊಟ್ಟೋಗೋಣ. ನಿಮ್ಮಿಂದ ಸ್ವಲ್ಪ ಹೊತ್ತು ಸಂತೋಷ ಕೊಡಕ್ಕಾಗತ್ತಾ? ಆಗತ್ತೆ, ಒಳಗಡೆ ಬನ್ನಿ. ಹಂಗಾದ್ರೆ ಒಂದ್ ಕೆಲ್ಸ ಮಾಡು, ಮೊದ್ಲು ನಿನ್ ಗಂಡಂಗ್ ಕೊಡು. ಅವ್ನ್ ಸುಮ್ನೆ ಇರ್ದಲೆ ನನ್ ಗಡೆ ಹೆಂಡತಿ ಹತ್ರ ಕೇಳ್ತಾ ಇದ್ದಾನೆ. ಅದೇ ಮ್ಯಾಟ್ರು. ನಿಮ್ ಡೋರ್ ಕ್ಲೋಸ್ ಮಾಡ್ಕೊಳ್ಳಿ. ಲೇ ಒಳಗಡೆ ಅಂತ ಒಳ್ಳೆ ಜಗಳನೇ ಶುರು ಆಗತ್ತೆ. ಹೋಗಿ ನಿನ್ನ ಹೆಂಡತಿ ಹತ್ರ ಬಂದು ಒಬ್ಬ ಕೇಳವನ್ ನೋಡು. ಅಯ್ಯೋ ಕರ್ಮ ಕಣಯ್ಯ ನಮ್ದು. ಸುಮ್ನೆ ನಡಿಯಪ್ಪ ನೀನು. ಹಲೋ, ಅಲ್ಲಿ ಪೊಲೀಸ್ ಹಿಡಿತಿದಾರ ಏ, ಹೋಗ ನಾವೆಲ್ಲ ಮಿಲ್ಟ್ರಿ ಕಣ. ನಮ್ಮನ್ನ ಹೋಗಿ ಹಿಡ್ಕೊಂತಾರ. ನಮ್ಮನ್ನೆಲ್ಲ ಹಿಡಿತಾರ. ಗುಬ್ಬಚ್ಚಿ ಮ್ಯಾಟ್ರ್ ಗೊತ್ತಿಲ್ಲ ಅನ್ಸುತ್ತೆ ಅವ್ರಿಗೆ. ನಿಲ್ಸಯ್ಯ, ಹೋಗೋ, ಸರ್ಕಾರಿ ಇದ್ದಾರೆ. ಏನೋ ಈ ತರ ಮಾತಾಡ್ತಾರೆ. ಈ ಸೈಕಲ್ ನಮ್ಮ ಬಗ್ಗೆ ಗೊತ್ತಿಲ್ವಲ್ಲ. ಇವರೆಲ್ಲ ಪೊಲೀಸ. ಹೋಗಪ್ಪ ಅಲ್ಲಿ ಹೋಗೋ. ಏ ಗುಬ್ಬಚ್ಚಿ, ಮುದ್ದು ಗುಬ್ಬಚ್ಚಿ, ಏ ಗುಬ್ಬಚ್ಚಿ. ಏನೋ ಗುಬ್ಬಚ್ಚಿ. ಕಾಗೆ ಹೋಯ್ತು, ಗರುಡ ಹೋಯ್ತು, ಕೊಕ್ರ ಹೋಯ್ತು, ಕೋಳಿನೂ ಹೋಗ್ತಾ ಇದೆ, ಈಗ ಬಂದು ಗುಬ್ಬಚ್ಚಿ ಅಂತಿದ್ಯಾ? ಡೈಲಿ ಒಂದು ಪಾಸ್ವರ್ಡ್. ಎಕ್ಸ್ಕ್ಯೂಸ್ ಮೀ ಸರ್, ಕಾಗೆ ಸರ್. ಬಾಸ್, ಅದೆಲ್ಲ ಹಾರಾಯ್ತು. ಇಸ್ ಇಟ್? ಇವತ್ತು ಕೋಳಿ. ಯು ಮೀನ್ ಚಿಕನ್? ಯಾ, ಇವತ್ತು ಚಿಕನ್, ಟುಮಾರೋ ಮಟನ್, ಎವ್ರಿ ಡೇ ಮೆನು ಚೇಂಜ್. ಪೀಪಲ್ ಆರ್ ವೆರಿ ಬ್ಯಾಡ್, ಯು ನೋ. ವೈ ದೇ ಆರ್ ಡೂಯಿಂಗ್? 3 ಜನ ಫೈನ್ ಕಟ್ಟೋಗ್ರ. ನಿಮ್ ಹುಡುಗಿ ಕಾಣಿಸ್ತಿಲ್ಲ ಏನೋ ಮಗ? ಫೋನ್ ನಮ್ಗೆ ಅನ್ಸುತ್ತೆ. ನಿನ್ನ ಯಾರೋ ಕರೀತಿದ್ದಾರೆ. ಆ?